ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ವೃಷಭ ಮತ್ತು ಮಿಥುನ ಲಗ್ನದವರ ಗುರು ಮಿಥುನ ರಾಶಿಗೆ ಹೋಗುವುದರ ಒಂದು ಫಲಿತಾಂಶ ಏನಿರುತ್ತೆ ಅಂತೇಳಿ ನಾನು ಮಾಡಿದ್ದೆ. ಈಗ ಕರ್ಕಾಟಕ ಲಗ್ನದವರಿಗೆ ಗುರು ಮಿಥುನ ರಾಶಿಗೆ ಹೋಗಿರೋದ್ರಿಂದ 12ನೇ ಮನೆಗೆ ಹೋಗಿರೋದ್ರಿಂದ ಅವರಿಗೆ ಯಾವ ವಿಷಯದಲ್ಲಿ ಲಕ್ಕು ಮತ್ತು ಯಾವ ವಿಷಯದಲ್ಲಿ ಅನಾನುಕೂಲ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯ ತನಕ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗುರು ನಿಮಗೆ 12ನೇ ಮನೆಗೆ ಹೋಗ್ತಿರತಕ್ಕಂಥದ್ದು. 12ನೇ ಮನೆ ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ, ಎಂಡಿಂಗ್ ಅಂತ ಹೇಳ್ತೀವಿ, ಇಂಟರ್ನಲ್ ಗ್ರೋತ್ ಅಂತ ಹೇಳ್ತೀವಿ, ಮತ್ತು ಫಾರಿನ್ ಟ್ರಾವೆಲ್ ಅಂತ ಕೂಡ ಹೇಳ್ತೀವಿ. ಮತ್ತು ರೆಸ್ಟ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ನಿದ್ದೆಗೂ ಕೂಡ 12ನೇ ಮನೆ ತುಂಬ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ವಿದೇಶದಲ್ಲಿ ಓದೋದಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಮೊದಲಿಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನ ನೋಡಿದಾಗ ವಿದ್ಯಾಭ್ಯಾಸ ಕುಂಠಿತವಾಗ್ತಾ ಹೋಗುತ್ತೆ. ಓದಿದ್ದು ನೆನಪಲ್ಲಿ ಇರೋದಿಲ್ಲ. ಆದರೆ ಯಾರು ಫಾರಿನ್ನಲ್ಲಿ ಓದ್ತಾ ಇರ್ತಾರೆ, ಫಾರಿನ್ನಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ, ಅಥವಾ ಹೈಯರ್ ಸ್ಟಡೀಸ್ ಆದಂತಹ BCom, MCom ಈ ರೀತಿ ಹೈಯರ್ ಸ್ಟಡೀಸ್ ಮಾಡ್ತಿರ್ತಾರೆ, ಟೆಕ್ನಿಕಲ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇನ್ನಿತರೆ ಹಲವಾರು ಸ್ಟಡೀಸ್ ಯಾರನ್ನು ಮಾಡ್ತಿರ್ತಾರೆ, ಅವರಿಗೆ ವಿದ್ಯಾಭ್ಯಾಸ ಉತ್ತಮವಾಗಿರುತ್ತೆ. ಎಸ್ಪೆಷಲಿ ರಿಸರ್ಚ್ ಓರಿಯೆಂಟೆಡ್ ಸ್ಟಡಿ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಉತ್ತಮ. ಮತ್ತು ಕರ್ಕಾಟಕ ಲಗ್ನದವರಿಗೆ ಈ ಸಮಯದಲ್ಲಿ ಆಧ್ಯಾತ್ಮಿಕದಲ್ಲಿ, ಧಾರ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಧ್ಯಾನ, ಜಪ, ಇನ್ನಿತರೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಅವ್ರಿಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನಂತರ ಉದ್ಯೋಗ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಉದ್ಯೋಗ ಅಂದರೆ ಜಾಬ್ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಧಾರ್ಮಿಕ, ಆಧ್ಯಾತ್ಮಿಕ ವೃತ್ತಿಯಲ್ಲಿ ಇರತಕ್ಕಂಥವರು ಅಂದರೆ ಸ್ಪಿರಿಚುವಲ್ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥವ್ರಿಗೆ ಇದರಿಂದ ಲಾಭ ಹೆಚ್ಚು, ಕೈತುಂಬ ಹಣ ಸಂಪಾದನೆಯೂ ಕೂಡ ಆಗುತ್ತೆ. ಹಲವಾರು ಅವಕಾಶದ ಬಾಗಿಲುಗಳು ಅವರ ಪಾಲಿಗೆ ತೆರೆಯುತ್ತೆ. ಜೊತೆಗೆ ಫಾರಿನ್ನಲ್ಲಿ ಯಾರ್ಯಾರು ಜಾಬ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಇದರಿಂದ ಉತ್ತಮ ಧನ ಲಾಭ ಇರುತ್ತೆ. ಹಾಸ್ಪಿಟಲಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡೋರ್ಗಾಗ್ಬೋದು, ನರ್ಸ್ಗಳಿಗೆ ಆಗ್ಬೋದು, ಮತ್ತು ಟ್ರಾವೆಲಿಂಗ್ ಜಾಬ್ ಮಾಡ್ತಿರೋರಿಗೆ ಇದರಿಂದ ಕೈ ತುಂಬ ಹಣ ಸಂಪಾದನೆ ಆಗುತ್ತೆ. ಅವ್ರಿಗೆ ಲಕ್ ಅಂತಲೇ ಹೇಳ್ಬೋದು. ಮಿಕ್ಕ ಇನ್ಯಾವುದೇ ಜಾಬ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇರುತ್ತೆ, ಕಿರಿಕಿರಿ ಇರುತ್ತೆ, ಒತ್ತಡ ಇರುತ್ತೆ, ಆಯಾಸ ಆಗುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಮನಸ್ಸು ವ್ಯಗ್ರವಾಗುತ್ತೆ, ಅಂದರೆ ಕೆಲಸ ಮಾಡೋಕ್ಕೆ ಆಸಕ್ತಿಯನ್ನು ತೋರಿಸೋದಿಲ್ಲ. ನಂತರ ಯಾರ್ಯಾರು ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ನಷ್ಟ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ದುಡ್ಡನ್ನು ಕೊಡೋದಾಗಿರ್ಬೋದು, ಅಥವಾ ಹೂಡಿಕೆ ಮಾಡೋದಾಗಿರ್ಬೋದು, ಮತ್ತು ಇಸ್ಕೊಳ್ಳೋದಾಗಿರ್ಬೋದು, ಸಾಲ ಇಸ್ಕೊಳ್ಳೋದಾಗಿರ್ಬೋದು, ಈ ಮೂರೂ ಕೂಡ ಒಳ್ಳೆಯದಲ್ಲ. ನೀವು ಸಾಲ ಇಸ್ಕೊಂಡ್ರೆ ನೀವು ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಯಾರಿಗಾದರೂ ಸಾಲ ಕೊಟ್ಟರೆ, ದುಡ್ಡು ಕೊಟ್ಟರೆ ವಾಪಸ್ ಬರೋದಿಲ್ಲ. ದುಡ್ಡಿನ ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಹೇಗೆ ದುಡ್ಡು ಬರುತ್ತೋ ಅದಕ್ಕಿಂತಲೂ ಹೆಚ್ಚು ಹಣವನ್ನು ನೀವು ಕಳೆದುಕೊಳ್ಳುವಂತಹ ಸಂದರ್ಭ ಬರುತ್ತೆ. ಅಚಾನಕ್ಕಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ ಗಂಭೀರ ಸಮಸ್ಯೆಗಳಾಗಿ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಬಂದು ಲಿವರ್ ಸಮಸ್ಯೆಗಳು ಕಾಡಬಹುದು. ಇದರಿಂದ ನೀವು ಹಾಸ್ಪಿಟಲೈಸೇಷನ್ ಕೂಡ ಆಗುತ್ತೆ, ಹಾಸ್ಪಿಟಲ್ಗೆ ಹೋಗುವಂತಹ ಸಂದರ್ಭ ಬರುತ್ತೆ. ಆರೋಗ್ಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಹೆಚ್ಚು ತಿಂದರೂ ಕಷ್ಟ, ನೀವು ತೀರಾ ತಿನ್ನದೇ ಇದ್ದರೂ ಕಷ್ಟ. ನೀವು ಸ್ವಲ್ಪ ಬ್ಯಾಲೆನ್ಸಿಂಗ್ ಫುಡ್ಡನ್ನು ಮ್ಯಾನೇಜ್ ಮಾಡ್ತಾ ಯೋಗ, ಧ್ಯಾನವನ್ನು ಮಾಡೋದ್ರಿಂದ 12ನೇ ಮನೆ ಅಂತಂದಾಗ ಧ್ಯಾನ ಮತ್ತು ಆಧ್ಯಾತ್ಮಿಕತೆಗೆ ತುಂಬ ಒಳ್ಳೆಯದು. ಧ್ಯಾನವನ್ನು ಮಾಡೋದ್ರಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡಿಬೋದು. ಏನೇ ಅಡ್ಡ ಪರಿಣಾಮ ಆದರೂ ಕೂಡ ಅದರಿಂದ ನಿವಾರಣೆ ಆಗುತ್ತೆ. ಯಾರು ಮಾರ್ಕೆಟಿಂಗ್ ಮತ್ತು ಸೇಲ್ಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರ ಅವ್ರಿಗೂ ಕೂಡ ಇದರಿಂದ ಸ್ವಲ್ಪ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಗುರು ದಶಾಭುಕ್ತಿ ನಡೀತಿರುತ್ತೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಯಾರಿಗೆ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅವರಿಗೆ ಮ್ಯಾರೇಜ್ ಡಿಲೇ ಆಗುವ ಸಾಧ್ಯತೆ ಇರುತ್ತೆ. ಯಾರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಅವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಆಸಕ್ತಿ ಕುಂಠಿತವಾಗ್ತಾ ಹೋಗುತ್ತೆ. ಪ್ರೀತಿಯಲ್ಲಿ ವಿರಸ ಆಗುವಂತಹ ಸಾಧ್ಯತೆ ಇರುತ್ತೆ.
ತಾತ್ಕಾಲಿಕವಾಗಿ ಗಂಡ ಅಥವಾ ಹೆಂಡತಿ ಸಪರೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೀವು ಗಂಡ ಅಥವಾ ಹೆಂಡತಿ ಫ್ಯಾಮಿಲಿ ಕಡೆ ಗಮನವನ್ನು ಹರಿಸಬೇಕು, ಬಾಂಧವ್ಯವನ್ನ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಜೊತೆಗೆ ತಂದೆ ಮತ್ತು ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ನೀವು ಎಚ್ಚರ ವಹಿಸಬೇಕಾಗತ್ತೆ. ನಿಮಗೆ ಪರಿಹಾರ ಕಡಲೆಕಾಳನ್ನ ಪ್ರತಿ ಗುರುವಾರ ಸಾಯಿಬಾಬಾ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಅಥವಾ ಇನ್ನಿತರೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಿ ಅಲ್ಲೇ ಕೂತು ಧ್ಯಾನವನ್ನು ಮಾಡಿ. ಇದರಿಂದ ನಿಮಗೆ ಏನೇ ತೊಂದರೆ ಆದರೂ ಆರೋಗ್ಯದಲ್ಲಿ ಆಗ್ಬೋದು, ಜಾಬಲ್ಲಿ ಆಗ್ಬೋದು ಅಥವಾ ಹಣಕಾಸಿನ ಸ್ಥಿತಿಗತಿಲೇ ಆಗ್ಬೋದು, ಅವೆಲ್ಲವೂ ಕೂಡ ಗುರುವಿನ ಕೃಪೆಯಿಂದ ನಿವಾರಣೆ ಆಗುತ್ತೆ. ಇವಿಷ್ಟು ಕರ್ಕಾಟಕ ಲಗ್ನದವರ ಗುರು ರಾಶಿ ಪಲ್ಲಟದ ಫಲ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷ್ಣಾರ್ಪಣ ಮಸ್ತು.